ಬ್ರೋ, ಈಗ ದರ್ಶನ್ ಸಿನಿಮಾಗಳೆಲ್ಲ ನೋಡ್ತೀರಾ? ದರ್ಶನ್ ಸಿನಿಮಾ ನೋಡ್ತೀವಿ. ನೋಡ್ತೀರಾ? ಈಗ ಟ್ರಯಲ್ ನಡೀತಾ ಇದೆ ದರ್ಶನ್ ಅವ್ರದ್ದು ಕೋರ್ಟಲ್ಲಿ. ಪೊಲೀಸವ್ರ ಪಾತ್ರ ಏನಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಅವ್ರು ರಿಲೀಸ್ ಆಗ್ತಾರಾ? ದರ್ಶನ್ ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡವ ನಾನಲ್ಲ. ಮೊದಲನೇದಾಗಿ ಪೊಲೀಸರು ಅವ್ರ ಕರ್ತವ್ಯ ಏನು ಮಾಡಬೇಕು ಅದು ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ನ್ಯಾಯಾಲಯವನ್ನು ಏನು ತೀರ್ಪು ಕೊಡಬೇಕು ಕೊಡ್ತಾರೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ಅಂದರೆ ದರ್ಶನ್ ಅವರು ತೀರಾ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಅವರು ಈಚೆ ಬಂದರೆ ಒಳ್ಳೇದು ಅಂತ? ಯಾಕಂದರೆ ಘಟನೆಯಲ್ಲಿ ನಾವು ಯಾರೂ ಇಲ್ಲ. ಘಟನೆಯಲ್ಲಿ ಅವ್ರು ಇದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ, ಇಲ್ಲದೇ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಸಾಕ್ಷಿ ಮೇಲೆ ಈ ಕೇಸ್ ನಿಂತ್ಕೊಳ್ಳುತ್ತೆ. ಅದರಲ್ಲಿ ರಿಲೀಸ್ ಆಗ್ತಾರೆ ಅನ್ನೋ ಒಂದು ಹೋಪ್ ಇದೆಯಾ? ಹಾಂ, ಹೋಪ್ ಇದೆ. ಯಾಕಂದರೆ ಆಲ್ರೆಡಿ ಬಂದಿದ್ರು ಒಂದು ಸಲ, ತಿರ್ಗಾ ಹೋಗಿದ್ದಾರೆ. ಬರ್ತಾರೆ ಖಂಡಿತವಾಗಿ. ಎಲ್ಲಿ ಹೋಗ್ತಾರೆ? ನಮ್ಮ ಕರ್ನಾಟಕದಲ್ಲಿರೋರು, ನಮ್ಮ ಕನ್ನಡಕ್ಕೆ ಸಪೋರ್ಟ್ ಮಾಡೋರು ಖಂಡಿತ ಬಂದೇ ಬರ್ತಾರೆ. ನಿಮ್ಮ ಹೆಸರು? ಹರೀಶ್. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಚೆ ಬರ್ತಾರೆ ಹೋಗ್ಲಿ? ಬರ್ಬೋದು ಅಂತೀರಾ? ಚಾನ್ಸಸ್ ಇದೆ. ಅಂದರೆ ನಾನು ಕೇಳ್ತಾ ಇರೋದೇನಂತಂದರೆ, ಪೊಲೀಸರ ಪಾತ್ರ ಹೆಂಗಿರ್ಬೋದು, ಯಾವುದು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಹೆಂಗೆ ಅನಿಸುತ್ತೆ? ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಇಲ್ಲಾಂದ್ರೆ ಅವ್ರು ಯಾವಾಗಲೂ ಹೊರಗಡೆ ಇರ್ತಿದ್ರು. ಬಟ್ ಜನಗಳ ಅಭಿಪ್ರಾಯ ಇರುತ್ತಲ್ಲ, ಈಗ ನಿಜ ಇದ್ದರೆ ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಅದರಲ್ಲಿ ಏನಾದರೂ ಅವರಿಗೆ ಅವ್ರ ಪರವಾಗಿ ಪಾಸಿಟಿವ್ ಇದ್ದರೆ ಅವ್ರು ಹೊರಗಡೆ ಬರ್ತಾರೆ. ಪೊಲೀಸರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಇಲ್ಲಾಂದರೆ ಯಾವಾಗಲೂ ಹೊರಗಡೆ ಇರ್ತಿದ್ರು. ಆ್ಯಸ್ ಪರ್ ಇದು ಅವ್ರು ಮಾಡಿದಾರಲ್ಲ. ಒಟ್ಟಾರೆಯಾಗಿ ಈಗ ಅವ್ರು ರಿಲೀಸ್ ಆಗ್ಬೋದು ಅಂತ ಅನ್ಸುತ್ತಾ ನಿಮಗೆ? ನೋಡಿ, ಕಾನಿನಲ್ಲಿ ತುಂಬ ಇದಿರುತ್ತೆ, ಲೂಸ್ ಬಾಲ್ಗಳಿರುತ್ತೆ. ಯಾವುದೋ ಒಂದು ಇದರಲ್ಲಿ ಆಗೋ ಚಾನ್ಸಸ್ಸು ಇರುತ್ತೆ. ಹೌದಲ್ಲ? ಇಲ್ಲ ನ್ಯಾಯಾಲಯ ಏನು ಈಗ ನ್ಯಾಯ ಸಿಗಲೇಬೇಕು. ಸಾಮಾನ್ಯರಿಗೆ ಪ್ರಾಬ್ಲಮ್ ಆಗಿದೆ, ಹೌದು. ಬಟ್ ಅವ್ರು ಒಂದು ಲೆಕ್ಕ ಥಿಂಕ್ ಮಾಡೋ ಅವ್ರು ಮಾಡಿರೋ ತಪ್ಪಿದೆ. ಬಟ್ ಡೈರೆಕ್ಟ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಅವ್ರದ್ದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ, ಬೇರೆ ಥ್ರೂ ಸಮಸ್ಯೆ ಆಗಿದ್ದಿದ್ರೆ ಅವರು ಹೊರಗಡೆ ಬರ್ತಾರೆ. ಅವರು ಬರಬೇಕು ಅನ್ನೋದೇ ಇದೆ. ಬಟ್ ಅಲ್ಲಿ ಏನು ನಿರ್ಧಾರ ತಗೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತಣ್ಣ. ನಾವು ಮಾತಾಡಿದ್ರೆ ಆಗೋದಿಲ್ಲ. ಅಭಿಮಾನಿಗಳು ನಾವು ಮಾತಾಡ್ಬಿಡ್ತೀವಿ ಅವರು ಈಚೆ ಬರಲಿ ಅಂತ. ಬಟ್ ಅಲ್ಲಿ ಏನು ನಿರ್ಧಾರ ಅಲ್ಲೇ ನಡಿಬೇಕಲ್ವ? ಸರಿನಾ? ನಾವು ಮಾತಾಡಿದರೆ ಆಗಲ್ಲ. ಪೊಲೀಸರು ಅವ್ರ ಕರ್ತವ್ಯ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅನ್ಸುತ್ತಾ? ಅದ್ರ ಬಗ್ಗೆ ಅಲ್ಲೇ ಗೊತ್ತಾಗಬೇಕು, ಅಲ್ಲಿ ತೀರ್ಪು ಬರ್ಬೇಕಣ್ಣ. ಸಡನ್ಲಿ ನಾವು ಯಾವುದೋ ಹೇಳೋಕ್ಕಾಗಲ್ಲ. ಅವರು ಕರ್ತವ್ಯ ಮಾಡಲಿಲ್ಲ ಅಂದರೆ ಈಗ ನಾವು ಇಲ್ಲಿ ನಿಂತ್ಕೊಂಡು ಏನು ಹೇಳೋಕ್ಕಾಗಲ್ಲಣ್ಣ. ಬಟ್ ಅವರು ಕರ್ತವ್ಯ ಮಾಡಲಿಲ್ಲ ಅಂದರೆ ಅವರು ಹುದ್ದೆ ಹೊಲ್ಟೋಗುತ್ತೆ, ಕೆಲಸ ಹೊಲ್ಟೋಗುತ್ತೆ. ಮಾಡ್ತಿದ್ದೀವಿ ಅಂತ ಅವ್ರಿಗೆ ಅನಿಸಿದ್ರು ಆಮೇಲೆ ತೀರ್ಪು ಬಂದಮೇಲೆ ಅವ್ರ ಕೆಲಸನೂ ಅವರು ಹೊಲ್ಟೋಗುತ್ತೆ. ಆಮೇಲೆ ಅವರು ಹೊರಗೆ ಬರ್ತಾರೆ. ಅದೊಂದು ಲೆಕ್ಕ ಅಲ್ವಾ? ಎಲ್ಲರಿಗೂ ಏನು ಅನಿಸುತ್ತೆ ಅಂದರೆ ನಾನು ಮಾಡ್ತಿರೋದು ಕರೆಕ್ಟು ಅಂತ ಮಾಡ್ತಾರೆ, ಸರಿನಾ? ಆಮೇಲೆ ಅದೆಲ್ಲ ನಿಜಾಂಶ ಹೊರಗೆ ಬರುತ್ತೆ. ಬಟ್ ತಪ್ಪನ್ನ ಒಬ್ಬ ಮನುಷ್ಯನ ಮನೆ ಒಳಗೆ ಏನಿದೆ ಅಂತ ನಾವು ಸಡನ್ಲಿ ಹಿಡಿದು ಹೇಳೋಕ್ಕಾಗಲ್ಲ, ಸರಿನಾ? ಇನ್ನು ಬೇರೆ ಈಚೆ ಬರ್ತಾರೆ ನಂಬಿಕೆ ಇದೆಯಾ, ನಿರೀಕ್ಷೆ ಇದೆಯಾ? ನಿರೀಕ್ಷೆ ಇದೆ, ಬರ್ತಾರೆ ಅಂತ. ಬರ್ತಾರೆ. ಎಲ್ಲ ಮುಗಿಸ್ಕೊಂಡು ಈಚೆ ಬರ್ತಾರೆ ಅಂತ? ಬರ್ತಾರೆ, ಬರ್ಬೋದು. ಯಾಕಂದರೆ ಅದು ತೀರ್ಮಾನ ಅಲ್ಲಿ ನಡೆದು ಆಮೇಲೆ. ಬಟ್ ಕಾನೂನು ಈಗ ಕಾನೂನು ಫುಲ್ ಸ್ಟ್ರಿಕ್ಟ್ ಇದೆ. ಮುಂಚೆ ಇರಲಿಲ್ಲ, ಎಲ್ಲ ನಡೀತಾ ಇತ್ತು. ಬಟ್ ಈಗ ಸ್ಟ್ರಿಕ್ಟ್ ಇದೆ ಅಣ್ಣ. ಅದೇನು ನಡೆಯುತ್ತೋ ಅದೇನೋ ಭಗವಂತನ ಇಚ್ಛೆ, ಇಲ್ಲ ಅವರು ಕೆಲಸ ಮಾಡೋರ ಮೇಲೆ ಇಚ್ಛೆ ಅದು, ಸರಿನಾ? ಅಂದರೆ ನಾವು ದರ್ಶನ್ ಅವ್ರ ಬಗ್ಗೆ ಮಾತಾಡೋಷ್ಟು ನಾವೇನು ದೊಡ್ಡವರಲ್ಲ. ಅಂದರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಏನಂದರೆ ಅವರು ಈ ಫಿಲಮ್ ಲ್ಯಾಂಡಲ್ಲೆಲ್ಲ ಇದು ಬಂದವರು, ಅವರು ರಾಜಕೀಯದಲ್ಲೆಲ್ಲ ಇದು ಬಂದವರು. ಅವ್ರಿಗೇನು ಅನುಭವ ಆಗುತ್ತೋ ಅವ್ರು ಹೇಳ್ತಾರೆ ಬಿಡಿ ಕೋರ್ಟಲ್ಲಿ. ಈಗ ಎಲ್ಲ ಮುಗಿಸ್ಕೊಂಡು ಈಚೆ ಬರೋ ನಿರೀಕ್ಷೆ ಇದೆಯಾ ಅನ್ಸುತ್ತಾ? ಅದು ನೋಡಬೇಕು ಸರ್, ಕೋರ್ಟ್ ತೀರ್ಪು ಏನಂತ ನೋಡಬೇಕು. ನಾವು ಅದೇ ವೇಟಿಂಗಲ್ಲಿ ಇದ್ದೀವಿ, ನಾವು ದರ್ಶನ್ ಫ್ಯಾನ್ಸ್ಗಳೇನೆ. ಅದೇ ಇನ್ನೊಂದೇನು ಅಂತಂದರೆ ಪೊಲೀಸರು ಅವ್ರ ಕರ್ತವ್ಯ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಕಾನೂನು ಅಂದರೆ ಎಲ್ಲ ಬಗೆಹರಿಸೋಕ್ಕೆ ಇರೋದು. ಬಗೆಹರಿಸಿ ದರ್ಶನ್ ಅವ್ರು ಹೊರಗಡೆ ಬರ್ತಾರೆ ಅಂತ ಅನಿಸುತ್ತೆ ನನಗೆ. ಬರ್ತಾರೆ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಅದು ಏನು ಕೋರ್ಟ್ದಿಂದ ಏನಾಗುತ್ತೆ ಬಂದರೆ ಬರ್ಬೋದು. ಜೊತೆಗೆ ಇನ್ನೊಂದೇನು ಅಂತಂದರೆ ಪೊಲೀಸರು ಅವ್ರ ಕರ್ತವ್ಯ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಅವರು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದಾರೆ, ಅಷ್ಟೇ. ಬರ್ತಾರೆ, ಈಚೆಯಿಂದಲೂ ನಾಳೆ ಬಂದೇ ಬರ್ತಾರೆ. ಓಕೆ, ಪಕ್ಕಾನ ಸರ್. ಪೊಲೀಸ್ನವರು ಅವ್ರ ಕರ್ತವ್ಯ ಮಾಡ್ತಾವ್ರೆ. ದರ್ಶನ್ ಕೊಲೆ ಮಾಡಿ ಅವನು ಪಬ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟು ದೊಡ್ಡ ಶೆಡ್ ಒಳಗೆ ಮುಚ್ಚಾಕ್ಬೋದಾಯಿತು.
ಅವನು ಏನಕ್ಕೆ ಅವನ್ನೇ ಟಾರ್ಗೆಟ್ ಮಾಡ್ತಾವ್ರೆ ಅಂದರೆ ಇದು ವೈಯಕ್ತಿಕ ಟಾರ್ಗೆಟ್ಗಳು ಇರೋದು. ದರ್ಶನ್ ಯಾವುದೇ ಕಾರಣಕ್ಕೂ ಕೊಲೆ ಮಾಡೋಕ್ಕೆ ಚಾನ್ಸಸ್ ಇಲ್ಲ. ಯಾಕೆ ಅಂದರೆ ಅವರು ನಮ್ಮ ಅಭಿಮಾನಿ ಅಲ್ಲ, ನಾನು ಏನೂ ಅಲ್ಲ, ಜನರಲ್ಲಾಗಿ ಹೇಳ್ತಾ ಇರೋದು. ಅವ್ರು ಕೊಲೆ ಮಾಡಿದರೆ ಆ ಶೆಡ್ಡು ದೊಡ್ಡದೈತಲ್ವರ, ಅಷ್ಟೊಂದು ಗಾಡಿಗಳು ನಿಂತಿದ್ದಾಗ ಒಂದು 5 ಲೀಟ್ರ್ ಪೆಟ್ರೋಲಲ್ಲಿ ಸುಟ್ಟಾಕಿ ಮುಚ್ಚಾಕ್ಬೋದಾಯ್ತಾನೆ. ಅವ್ರೇನಕ್ಕೆ ಪಬ್ಲಿಕ್ ಮಾಡ್ಕೊಂಡ್ರು? ಇದು ಜನಗಳು ಊಹೆ ಕಟ್ಟಿ ಮಾಡ್ತಾ ಇರೋದು. ಇದು ಕುತಂತ್ರಗಳು. ಯಾವುದೇ ಕಾರಣಕ್ಕೂ ದರ್ಶನ್ ಕೊಲೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇದು ಒಬ್ಬ ಆರ್ಡಿನರಿ ಮನುಷ್ಯನಿಗೆ ಗೊತ್ತಾಗುತ್ತೆ. ಇಷ್ಟೊಂದು ಪಬ್ಲಿಕ್ ಆಗೋ ಅವಶ್ಯಕತೆ ಇಲ್ಲ, ಕೋರ್ಟ್ ಮೆಟ್ಲು ಹತ್ತೋ ಅವಶ್ಯಕತೆ ಇಲ್ಲ. 10-12 ಕೊಲೆ ಮಾಡಿರೋರೆಲ್ಲ ಬೀದಿಲಿ ತಿರುಗ್ತಾವ್ರೆ. ಅವನೇನೋ ಒಬ್ಬ ಸೆಲೆಬ್ರಿಟಿ ಅಂತ ಹಾಕ್ಕೊಂಡು ರೂಪ್ತಾವ್ರೆ ಅಷ್ಟೇ. ಅವ್ನು ಯಾವುದೇ ಕಾರಣಕ್ಕೂ ಅವ್ನು ಕೊಲೆ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಕುತಂತ್ರಗಳೇ ಇವೆಲ್ಲ ನಡೀತಾ ಇರೋದು. ರಾಜಕೀಯನೇ ಸರ್ ಇದು. ಯಾಕೆ ಅಂದರೆ ಅವನಷ್ಟು ದಾನ ಧರ್ಮ ಮಾಡಿಲ್ಲ. ವಿಷ್ಣುವರ್ಧನ್ ನಂಬರ್ 1, ಅವನು ಬಿಟ್ಟರೆ ದರ್ಶನ್ ಮಾಡಿರೋದು. ಅದು ಹೊಟ್ಟೆ ಊರಿಗೋಸ್ಕರ ಕುತಂತ್ರಗಳಿವು. ಹೌದು, ನಾನೇನು ಅವ್ರ ಅಭಿಮಾನಿ ಅಲ್ಲ, ಆದರೆ ನನ್ನ ಮನಸ್ಸಿಗೆ ನೋಡ್ತಾ ಇರೋದ್ರಾಗ ಹೇಳ್ತಾ ಇರೋದು ನಾನು. ಇನ್ನೊಂದೇನಂತಂದರೆ ಪೊಲೀಸದ್ದು ಎಲ್ಲ ಒಂದು ಕಡೆ ಲೋಪದೋಷ ಇದೆಯಾ ಅಂತ. ಅಲ್ಲಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡ್ತಾವ್ರೆ ಸರ್. ಈಗ ಹೆಂಗೆ ಅಂದರೆ ಪೊಲೀಸ್ನವ್ರದ್ದು ಹೆಂಗೆ ಅಂದರೆ ಅವ್ರ ಕರ್ತವ್ಯ ಏನಿದೆ, ಅವರು ಈಗ ಒಬ್ಬ ಕಳ್ಳ ಅಂತ ಯಾರೋ ಹೇಳ್ದೆ ಅವ್ರು ಮಾಡಲೇಬೇಕು, ಅವ್ರು ಮಾಡ್ತಾವ್ರೆ. ಅವ್ರ ಡ್ಯೂಟಿ. ನಾವು ಪೊಲೀಸ್ನವ್ರ ಬಗ್ಗೆ ಹೇಳಲ್ಲ. ರಾಜಕೀಯದವರು ಪೊಲೀಸ್ನವ್ರನ್ನ ಜೀವನದಾಗೆ ರಾಜಕೀಯಕ್ಕೂ ಪೊಲೀಸ್ಗೂ ಎಂಟ್ರಿ ಇಲ್ಲದೆ ಹೋದರೆ ಪೊಲೀಸ್ ನಂಬರ್ 1. ರಾಜಕೀಯದವ್ರು ಎಂಟ್ರಿ ಆಗಬಾರ್ದು ಪೊಲೀಸ್ಗೆ. ಯಾಕೆ ಅಂದರೆ ಅವ್ರ ಕರ್ತವ್ಯಕ್ಕೆ ಏನು ಮಾಡ್ತಾರೆ ಗೊತ್ತಾ? ಕೆಲಸ ಮಾಡಕ್ಕೆ ಬಿಡಬೇಕು. ಈಗ ಪೊಲೀಸ್ನವ್ರು ಒಬ್ಬರು ಹಿಡಿದವ್ರೆ ಅಂದಾಗ ರಾಜಕೀಯದವ್ರು ನಮ್ಮ ಕಡೆ ಅವ್ರು ಬಿಡೋ ಅಂತ ಅಂದಾಗ ಪೊಲೀಸ್ನವ್ರು ಬಿಡ್ತಾರೆ. ಪೊಲೀಸ್ನವ್ರು ಪಬ್ಲಿಕ್ ಕೈಲೂ ಬಹಿಷ್ಕೋಬೇಕು, ರಾಜಕೀಯದವ್ರ ಕೈಲೂ ಬಹಿಷ್ಕೋಬೇಕು. ಅವರು ಮಧ್ಯೆ ಒಂಥರ ಗೋಡೆ ಮೇಲೆ ಕುತ್ಕೊಂಡಂಗೆ ಆಯ್ತು ಅವರು. ಪೊಲೀಸ್ನವ್ರದ್ದು ಯಾವುದೇ ಕಾರಣಕ್ಕೂ ತಪ್ಪು ಬರಲ್ಲ. ಅವರು ಕರ್ತವ್ಯ ಮಾಡ್ತಾರೆ, ಪಬ್ಲಿಕ್ಕಿಗೂ ಕೆಟ್ಟರಾಗ್ತಾರೆ, ರಾಜಕೀಯದವ್ರಿಗೂ ಕೆಟ್ಟರಾಗ್ತಾರೆ. ಅವರು ಅವ್ರ ವೃತ್ತಿ ಅವ್ರದ್ದು ಧರ್ಮ ಸರ್ ಮಾಡ್ತಾರೆ. ಅವರು ಈಗ ಬಿಡಬೇಕು. ಅವ್ರನ್ನ ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ಪೊಲೀಸ್ಗೆ ಎಂಟ್ರಿ ಆಗಬಾರ್ದು. ಅವತ್ತು ಪೊಲೀಸು ನಮ್ಮ ಕರ್ನಾಟಕದ ನಂಬರ್ 1 ಆಗ್ತಾರೆ. ಬೇಕಾದ್ರೆ ಎಲ್ಲೇ ಚೆಕ್ ಮಾಡಿ ನೀವು ಬೇಕಾರೆ ಪೊಲೀಸ್ನವ್ರನ್ನ ಅವರು ಡ್ಯೂಟಿ ಮಾಡೋಕ್ಕೆ ಬಿಡಬೇಕು. ರಾಜಕೀಯದವ್ರು ಎಂಟ್ರಿ ಆಗಬಾರ್ದು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಂಟ್ರಿ ಆಗಬಾರ್ದು. ಈಗ ಅವ್ರು ಹೆಂಗೆ ರಾಜಕೀಯಕ್ಕೆ ಪೊಲೀಸ್ ಹೋಗಲ್ವೋ ಆ ಥರ ರಾಜಕೀಯದವ್ರು ಪೊಲೀಸಿಗೆ ಬರಬಾರ್ದು. ಅವತ್ತು ನಮ್ಮ ಕರ್ನಾಟಕದ ಪೊಲೀಸ್ನವ್ರು ನಂಬರ್ 1 ಆಗ್ತಾರೆ. ದರ್ಶನ್ ರಿಲೀಸ್ ಆಗೋದು ಖಂಡಿತ ಆಗ್ತಾರೆ ಸರ್. ಕಳ್ಳವಿಲ್ದೇ ಭಯವೇನೈತೆ ಸರ್? ಕಳ್ತನ ಮಾಡಿದರೆ ರಾಜರಾಷ್ಟ್ರ ಮಾಡ್ತಾರೆ. ಅವ್ನು ಕಳ್ತನ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಅವ್ನಿಗೇನು ಬರುತ್ತೆ? ಅವ್ನು ಹಂಗೆ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಶೆಡ್ಡೊಳಗೆ ಮುಚ್ಚಾಕ್ಬೋದಾಯ್ತಲ್ಲ. ಪಬ್ಲಿಕ್ ಯಾಕೆ ಮಾಡ್ಕೋಬೋದು? ಅಷ್ಟು ದೊಡ್ಡ ಶೆಡ್ಡೊಳಗೆ ಸಾವಿರಾರು ಗಾಡಿ ಸೀಜಿಂಗ ನಿಂತಿದ್ದಾಗ ಒಂದು 5 ಅಡಿ ಗುಂಡಿ ತೆಗೆದು ಮುಚ್ಚಾಕ್ಬೋದಾಯ್ತಲ್ಲ. ಮಾಡಬೇಕು ಅಂತ ಅವ್ನು ಹೊರಟಿದ್ರೆ ಮುಚ್ಚಾಕ್ಬೋದಾಯ್ತಲ್ಲ ಅಲ್ಲೇ. ಅದು ಏನೋ ಕುತಂತ್ರಗಳಲ್ಲಿ ಮಾಡಿರೋದು. ಪಾಪ ಅವನ ಹಣೆ ಬರ ಸಿಗಾಕ್ಯಣವನು ಅಷ್ಟೇ. ನಿಮ್ಮ ಹೆಸರು ಈಚೆ ಬರ್ತಾರೆ ನಿರೀಕ್ಷೆ ಇದೆಯಾ ಅಣ್ಣ? ಈಚೆ ಬರ್ತಾರ, ಹೆಂಗೆ ಅನಿಸ್ತದೆ? ಈಚೆ ಬರ್ತಾರ ಅವರು. ಹೆಂಗಂತಾರೆ ಈಚೆ ಬರ್ತಾರೆ? ಅವ್ರೇನು ತಪ್ಪು ಮಾಡಿಲ್ವಲ್ಲ, ಈಚೆ ಬರ್ತಾರ. ಈಗ ಆ ನಿಟ್ಟಿನಲ್ಲಿ ಪೊಲೀಸರು ಅವ್ರ ಕರ್ತವ್ಯ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹಾಂ, ಅವ್ರ ಕರ್ತವ್ಯ ಮಾಡೋದಾರ, ಅವ್ರ ಕರ್ತವ್ಯ ಅವರು ಮಾಡೋರು. 100% ಇದೆ. ಬಟ್ ಯಾವ ಮನುಷ್ಯ ಅಂದಮೇಲೆ ಒಂದೊಂದು ಟೈಮು ಸಹಜ ಆಗೇ ಆಗುತ್ತೆ ತಪ್ಪು. ಆ ತಪ್ಪು ಅವರಿಗೆ ಇವಾಗ ಅನಿಸಿರುತ್ತೆ ತಪ್ಪಾಗಿದೆ ಅಂತಂದು. ಬಟ್ ಮುಂದೆ ಒಂದಿನ ಅವರು ಆಚೆ ಬಂದೇ ಬರ್ತಾರೆ. 100% ಅಂತೂ ಆಚೆ ಬಂದೇ ಬರ್ತಾರೆ. ಭಾಳ ದೂರ ಅಂತಂದು ಏನಿಲ್ಲ, ಆದಷ್ಟು ಬೇಗ ಆಚೆ ಬಂದೇ ಬರ್ತಾರೆ. ಈಗ ಯಾವ ಥರ ಮೂವಿ ತೆಗಿತಿದ್ರೋ ಅದೇ ಥರ ನೆಕ್ಸ್ಟ್ ಮೂವಿಗಳು ತಗೊಂಡು ಅವ್ರೂ ಮುಂದೆ ಒಂದು ದೊಡ್ಡ ವ್ಯಕ್ತಿಯಾಗಿ ಮತ್ತೆ ಬೆಳೀತಾರೆ ಅನ್ನೋ ಚಾನ್ಸಸ್ ತುಂಬ ಇದೆ. ಬಟ್ ಅವ್ರ ಕೆಲಸ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಮಾಡಿದ್ದಾರೆ, ನಿಯತ ಮಾಡಿದ್ದಾರೆ. ಬಟ್ ಹೇಳ್ಬೇಕಪ್ಪ ಅಂತಂದರೆ ಇವಾಗ ದೊಡ್ಡವರು ಅಂತಂದಿಲ್ಲ, ಸಣ್ಣವರು ಅಂತಂದಿಲ್ಲ, ಒಂದು ನ್ಯಾಯ ಅಂತ ಅಂದಮೇಲೆ ಎಲ್ಲರಿಗೂ ಒಂದೇ. ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ. ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಈಚೆ ಬಂದೇ ಬರ್ತಾರೆ. ಖಂಡಿತ ಬಂದೇ ಬರ್ತಾರೆ ಸರ್, ಖಂಡಿತ ಬಂದೇ ಬರ್ತಾರೆ. ಯಾಕೆ ಅಂತೀರಾ? ಯಾಕೆಂದರೆ ಅವರು ಏನೂ ಮಾಡಿರೋದು ಅವರ 2ನೇ ಹೆಂಡ್ತಿ ಪವಿತ್ರ ಗೌಡ ಮಾಡಿರೋ ಕೆಲಸಕ್ಕೆ ಇವರು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಖಂಡಿತ ಸಿ ವಿ ನಾಗೇಶ್ ಅವರು ಲಾಯರು, ಒಳ್ಳೆ ಎಮಿನೆಂಟು. ಖಂಡಿತ ಅವ್ರದ್ದು ಗೆಲ್ಲಿಸ್ತಾರೆ. ಗ್ಯಾರಂಟಿ ಬಂದೇ ಬರ್ತಾರೆ, 2 ಮಾತಿಲ್ಲ. ಇದರಲ್ಲಿ ಪೊಲೀಸರ ಪಾತ್ರ ಕರೆಕ್ಟ್ ನಿಭಾಯಿಸಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಪೊಲೀಸ್ನವರು ಒಳ್ಳೆ ಪಾತ್ರ ಮಾಡಿದ್ದಾರೆ. ಆದರೆ ಏನಾಗಿದೆ ಅಂದರೆ ಅವರು ಯಾವ ಥರ ಇದು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ಈಗ ಏನಾಗ್ತಾಯಿದೆ ಅಂದರೆ ಕೋರ್ಟ್ ಒಳಗಡೆ ಏನಾಗ್ತಾಯಿದೆ, ಒಳಗಡೆ ಮುಚ್ಚಳಿಕೆಯಿಂದ ಜಡ್ಜು ಮತ್ತು ಅವರ ಇದು ಸಾಕ್ಷಿದಾರನ ಕರೆಸಿ ಇದು ಮಾಡ್ತಿದ್ದಾರೆ. ಗೌಪ್ಯವಾಗಿ ಮಾತುಕತೆ ನಡೀತಾ ಇದೆ. ಅಲ್ಲಿ ಏನು ನಡೀತದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದು ಮೇಯ್ನ್ ಇಂಪಾರ್ಟೆಂಟು. ಈಗ ಜಡ್ಜ್ ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ಹೋಗುತ್ತೆ. ಆದರೆ ಸಿ ವಿ ನಾಗೇಶ್ ಅವರು ಒಳ್ಳೆ ಫೈಟ್ ಕೊಡ್ತಾ ಇದ್ದಾರೆ ದರ್ಶನ್ ಬಗ್ಗೆ. ರಾಜಕೀಯ ಪ್ರೇರಿತ ಅಂತ ಏನಾದ್ರು ಅನ್ಸುತ್ತಾ? ರಾಜಕೀಯ ಪ್ರೇರಿತ ಅಂದರೆ ಹೇಳೋಕ್ಕಾಗಲ್ಲ ಸರ್. ಯಾಕೆಂದರೆ ಈಗ ರಾಜಕೀಯ ಪ್ರೇರಿತನೂ ಇರ್ಬೋದು,
ಪೊಲೀಸ್ನವ್ರ ಕೈವಾಡನೂ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಜಡ್ಜು ಮತ್ತು ನಮ್ಮ ಸಿ.ವಿ. ನಾಗೇಶ್ ಅವ್ರಿಗೆ ಏನು ವಾದ ಮಾಡ್ತಾರೆ ಅದ್ರ ಮೇಲೆ ನಿಂತ್ಕೊತಾರೆ. ಮುಂದೆ ಎಲ್ಲ ಮುಗಿಸ್ಕೊಂಡು ಈಚೆ ಬರ್ತಾರೆ. 100% ಗ್ಯಾರಂಟಿ ಬಂದೇ ಬರ್ತಾರೆ ಸರ್, ಅದ್ರಲ್ಲಿ 2 ಮಾತಿಲ್ಲ. ಒಳ್ಳೆ ವ್ಯಕ್ತಿ, ಅವರು ಏನೋ ಹತಾಚುರಿಯಾಗಿ ಆಗ್ಬಿಟ್ಟಿದೆ. ಈಗ ಎಷ್ಟೋ ಜನ ಬೇಕಾದಷ್ಟು ಕೊಲೆಗಳು ಮಾಡಿ ಒಳಗಡೆ ಜೈಲವ್ರೆ, ಅವರೆಲ್ಲ ಬೇಲಿಲ್ಲಿ ಬಂದಿಲ್ವೇ? ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಇವನು ಮುಂದೆ ಬೆಳೀತಾನೆ ಅನ್ನೋ ವಿಚಾರಕ್ಕೋಸ್ಕರನೇ ಇದು ಮಾಡಿರೋ ಕೆಲಸ, ಬೇಕು ಅಂತಲೇ ಮಾಡಿರೋದು ಸರ್. ಯಾಕೆಂದರೆ ಈಗ ಎಷ್ಟೋ ಜನ 10 ಮಾಡ್ರು 5 ಮಾಡ್ರು ಮಾಡಿದ್ದಾರೆ. ಮತ್ತು ಈಗ ಟಿ ವಿಲಿ ತೋರಿಸ್ತಾ ಇದ್ದಾರೆ ನೋಡಿ, ಒಬ್ಬನು ಮೊನ್ನೆ 37 ಪೀಸ್ ಮಾಡವನೆ, ಅವ್ನು ಕೊಟ್ಟಿರೋದು ಎಷ್ಟು ಜೀವಾವಧಿ ಶಿಕ್ಷೆ 15 ವರ್ಷ ಕೊಟ್ಟವ್ರೆ. ಅವನು ಇನ್ನು 15 ವರ್ಷ ಅಂದರೆ 50 ವರ್ಷಕ್ಕೆ ಈಚೆಗೆ ಬರ್ತಾನೆ. ಈಗ ಇವರು ಈಗ ಸಣ್ಣದಾಗಿ ಒಂದು ಮಾಡಿರೋದ್ರಲ್ಲಿ ಎಲ್ಲರ ಕೈವಾಡ ಇದ್ದೇ ಮಾಡಿರೋದು. ಅವನೊಬ್ಬನೇ ಒಬ್ಬನೇ ಬಂದು ಹೊಡೆದು ಸಾಯಿಸಿದರೆ ಅದು ಪಕ್ಕ ಅಂತ ಹೇಳ್ಬೋದು. ಅಲ್ಲಿ 11-15 ಜನ ಅವರೇ ಅಂದರೆ ಯಾರು ಹೊಡೆದವ್ರು ಅಂತ ಹೇಳೋಕ್ಕಾಯ್ತದೆ? ಏನೋ ಇವರು ಒಂದು ಏಟು ಹೊಡೆದು ಹೋಗಪ್ಪ ಅಂತ ಕಳಿಸಿರ್ಬೋದು, ಅವರ ಸ್ನೇಹಿತರುಗಳೇ ಮಾಡಿರ್ಬೋದು, ಜೊತೇಲಿ ಇದ್ದವರೇನೆ. ಈಗ ಅರಿವಾಗ್ತದೆ, ಗೊತ್ತಾದ ಮೇಲೆ ಈಗ ಅವ್ರು ಈಚೆ ಬಂದ ಮೇಲೆ ಯಾರನ್ನ ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಾಗುತ್ತೆ ಸರ್. ಪ್ರಸಾದ್ ಅಂತ ಸರ್. ನಂಬಿಕೆನೇ ರಿಲೀಸ್ ಬಿಟ್ಟವ್ರೆ. ನಂಬಿಕೆ ಒಂದು ಬಾಳು. ಈಗ ಟ್ರೈನು ಓಡ್ತದೆ, ಹೆಂಗೆ 1000 ಜನ ಟ್ರೈನ್ ಓಡ್ತಿಲ್ಲ ಟ್ರ್ಯಾಕ್ ಮೇಲೆ, ಹೆಂಗೆ ಕೊಡ್ತದೆ? ಧೈರ್ಯನೇ, ಅದು ಒಂದು ಧೈರ್ಯ, ನಮಗೊಂದು ಧೈರ್ಯ. ಅವ್ರು ಬರಬೇಕು, ಅಭಿಮಾನಿಗಳಿಗೆ ಒಂದು ಎಕ್ಸ್ಟ್ರಾ ಕೊಡಬೇಕು. ಅದು ಸರಿ, ಈ ಒಂದು ಇದರಲ್ಲಿ ಪೊಲೀಸರು ಪಾತ್ರ ಕರೆಕ್ಟ್ ಕೆಲಸ ಮಾಡಿದ್ದಾರೆ ಅಂತ ಅದು ಸರ್, ಅದು ಪೊಲೀಸ್ ಕೆಲಸನ ನಮಗೂ ನಾವೇನು ಲಾಯರ್ ಇಲ್ಲ, ನಾವೇ ಇಲ್ಡ್ರಿಲ್ಲ, ನಾವಿಲ್ಲ, ನಾವು ಪ್ರಜೆಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅಂತ. ಅವ್ರ ಬ್ಯಾಕ್ಗ್ರೌಂಡಲ್ಲಿ ಅವ್ರ ಲಾಯರ್ಗಳು ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಆಯಿತಾ? ಅವ್ರ ಬ್ಯಾಕ್ಗ್ರೌಂಡ್ ಏನೇನು ಮಾಡ್ತಾರೆ ಅವರು ನಮ್ಗೆ ಗೊತ್ತಿಲ್ಲ. ಅಂದರೆ ಬರಬೇಕು, ಅವರು ಬರಬೇಕು, ಅದು ಬರಬೇಕು, 100% ಬರಲೇಬೇಕು. ನನ್ನ ಹೆಸರು ಗುಣಶೇಖರ್, ತಮಿಳ್ನಾಡು. ನಾನು ತಮಿಳ್ನಾಡವನು. ಖಂಡಿತ ಇದೆ ಸರ್, ಖಂಡಿತ ಇದೆ. ಅದು ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗ್ಬಿಟ್ಟಿದೆ. ಅದು ಖಂಡಿತ ಅವ್ರು ಆಚೆ ಬರ್ತಾರೆ. ಮುಂದೆ ಅವ್ರದ್ದು ಏನು ನಡಿಬೇಕೋ ಅದು ನಡೀತಾನೆ ಇರುತ್ತೆ ಸರ್. ಅವ್ರ ಚಲನಚಿತ್ರ ಆಗಲಿ, ಇಲ್ಲ ಏನಾದರೂ ಬಡವ್ರಿಗೆ ಬಗರಿಗೆ ಏನಾದರೂ ಸಹಾಯ ಮಾಡೋದಾಗಲಿ, ಪ್ರತಿಯೊಂದು ಅವ್ರ ದಿನನಿತ್ಯ ಕೆಲಸಗಳೇನಿರುತ್ತೆ ಅವರು ಖಂಡಿತ ಮಾಡ್ತಾರೆ ಸರ್. ಯಾಕಂತಂದರೆ ಈಗ ಇವರ ಒಂದು ವಿಚಾರದಲ್ಲಿ ಪೊಲೀಸವ್ರ ಪಾತ್ರ ಹೇಗಿತ್ತು ಅಂತ ಅನ್ಸುತ್ತೆ ಅಂತಂದ್ರೆ, ಯಾಕಂದರೆ ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್. ಪೊಲೀಸವರು ಅವ್ರ ಕೆಲಸ ಏನು ಮಾಡಬೇಕಾಗಿತ್ತು ಅದು ಮಾಡಿದ್ದಾರೆ. ಅದ್ರದ್ದೇನು ನಾವು ತಪ್ಪು ಅಂತ ಹೇಳೋಕ್ಕೆ ಇದಾಗಲ್ಲ. ಆದರೆ ಮಾಡಬಾರ್ದಾಯಿತು, ಏನೋ ಅನ್ಎಕ್ಸ್ಪೆಕ್ಟೆಡ್ ಅಚಾನಕ್ ಆಗಿಬಿಟ್ಟಿದೆ ಸರ್. ಖಂಡಿತ ಆಗುತ್ತೆ ಸರ್. ದರ್ಶನ್ ಅವರು ಒಳ್ಳೆ ರೀತಿಯಲ್ಲೇ ಬರ್ತಾರೆ. ಮುಂದಿನ ಪೀಳಿಗೆಯಲ್ಲಿ ಒಳ್ಳೆ ಅವ್ರ ಚಲನಚಿತ್ರದ ಅದೇ ಹೇಳಿದ್ನಲ್ಲ, ಅವ್ರ ಚಲನಚಿತ್ರ ಮತ್ತು ಅವ್ರದ್ದು ಏನು ಸಹಾಯ ಮಾಡೋದು ಅದು ಕೆಲಸ ಇರುತ್ತೋ ದಿನನಿತ್ಯ ಅವ್ರದ್ದು ಇದು ಮಾಡ್ಕೊಂಡಿರ್ತಾರೆ ಸರ್. ಅದನ್ನು ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ನೋಡ್ದೇ ನಾವು ಏನು ಮಾತಾಡೋಕ್ಕಾಗಲ್ಲ. ಇಲ್ಲಿ ಕಣ್ಣಾರೆ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಂತಾರೆ. ಬಟ್ ನಾವೆಲ್ಲೋ ಕೂತ್ಕೊಂಡು ಟಿ ವಿ ಮೂಲಕ ಮಾಧ್ಯಮ ಮೂಲಕ ತಿಳ್ಕೊಂಡಿರ್ತೀವಿ. ನಾವು ಅದನ್ನು ಮಾಡಿದ್ದಾರೆ ಅಂತ ನಾವು ಕನ್ಫರ್ಮ್ ಆಗಿ ಇದು ಮಾಡೋಕ್ಕಾಗಲ್ಲ ಸರ್. ಏನೋ ಎಲ್ಲ ಕಾನೂನು ಇದೆ ಅಲ್ಲ, ಕಾನೂನು ಬರೆಯಂಗೆ ಏನು ಮಾಡುತ್ತೆ, ಕಾನೂನು ಎಲ್ಲ ಕಾಯಿಲ್ಲ. ಕಾನೂನು ನಾವು ತಲೆಬಾಗಬೇಕಾಗುತ್ತೆ, ನೀವು ತಲೆಬಾಗುತ್ತೆ. ಸಂವಿಧಾನ ಅಂಬೇಡ್ಕರ್ ಬರೆದಿದೆ ಅಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗೋದು. ಕಾನೂನು ಇದೆ ಅಲ್ಲ, ಕಾನೂನು ಒಳಗಡೆ ಹಾಕೋಕ್ಕೂ ಕಾನೂನು ಇದೆ, ಆಚೆ ತೆಗಿಯೋಕ್ಕೂ ಕಾನೂನು ಇದೆ. ಬರ್ತಾರೆ ಸರ್, ಬರ್ತಾರೆ ಅವರು. ಅವರೇನು ಅಷ್ಟೊಂದು ದೊಡ್ಡ ತಪ್ಪೇನು ಮಾಡಿಲ್ವಲ್ಲ, ಹೆಣ್ಮಕ್ಳು ಪರವಾಗಿ ತಾನೇ ಅವ್ರು ಮಾಡಿದ್ದಾರೆ. ಬರ್ತಾರೆ ಬಿಡಿ ಸರ್, ಬಂದೇ ಬರ್ತಾರೆ. ಅಂಥ ವ್ಯಕ್ತಿ ಏನಲ್ಲ, ಆದರೆ ಏನೋ ಸಂದರ್ಭಕ್ಕೆ ಅವರು ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್, ನಾವು ನೋಡಿದರೆ ತಾನು ಹೇಳೋದಕ್ಕಾಗೋದು. ನೀವು ಸರ್ ಹೇಳಿದ್ದಾರೆ, ನಾವು ನೋಡಿದ್ದೀವಿ ಅಷ್ಟೇ, ಗೊತ್ತಿರೋದು ನಮಗೆ. ಹೌದು ಸರ್, ನಾವು ನೋಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ನನ್ನ ಹೆಸರು ರಮ್ಯಾ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.